ಎಲ್ಲರಿಗೂ ನಮಸ್ಕಾರ. ನಾನು ಸದಾಶಿವ ಕಾತ್ರಾಳ್. ನಾವಿವತ್ತು ಕೆಸೆಟ್ 2024 ಒಂದು ಸ್ವಲ್ಪ ಅನಲೈಸ್ ಮಾಡೋಣ ಅಂತ ಹೇಳ್ತಾ. ಕೆಸೆಟ್ ಎಕ್ಸಾಮ್ 2023ರಲ್ಲಿದ್ದು. ಇದು ಎಕ್ಸಾಮ್ ಜನವರಿಯಲ್ಲಿ ನಡೆದಿತ್ತು. ನಾವು ಇವತ್ತು ಅನಲೈಸ್ ಮಾಡೋದು ಪೊಲಿಟಿಕಲ್ ಸೈನ್ಸ್ ಸಂಬಂಧಪಟ್ಟಂಗೆ. 2023 ಕೆಸೆಟ್ಟಲ್ಲಿ ಟೋಟಲ್ ಎಕ್ಸಾಮ್ ಬರೆದವ್ರ ಸಂಖ್ಯೆ ಎಷ್ಟಪ್ಪ ಅಂದರೆ 6280 ಜನ ಎಕ್ಸಾಮನ್ನು ಬರೆದಿರ್ತಾರೆ. ಅದರಲ್ಲಿ ಕೆಸೆಟ್ ಫೈನಲ್ ಆಗಿ ಆಯ್ಕೆ ಆಗೋರ ಸಂಖ್ಯೆ ಎಷ್ಟಪ್ಪ ಅಂದರೆ 347 ಜನ ಆಯ್ಕೆ ಆಗ್ತಾರೆ. ಹಾಗೆಯೇ ಈ ಬಾರಿ ಕೆಸೆಟ್ 2024 ನವಂಬರ್ನಲ್ಲಿ ಎಕ್ಸಾಮ್ ನಡೆದಿರ್ತಕ್ಕಂಥ ಪೊಲಿಟಿಕಲ್ ಸೈನ್ಸ್ನಲ್ಲಿ ಟೋಟಲ್ ಎಕ್ಸಾಮ್ ಬರೆದವ್ರ ಸಂಖ್ಯೆ ಎಷ್ಟಪ್ಪ ಅಂದರೆ 5993. ಒಂದು ಹಿಂದಿನ ಪೊಲಿಟಿಕಲ್ ಸೈನ್ಸ್ ಬರೆದವ್ರ ಸಂಖ್ಯೆ ಮೇಲೆ ಅನಲೈಸ್ ಮಾಡುವುದಾದ್ರೆ ಫೈನಲ್ ಆಗಿ ಆಯ್ಕೆ ಆಗಬೇಕಾದ್ರ ಸಂಭಾವ್ಯ ಸಂಖ್ಯೆ ಎಷ್ಟಪ್ಪ ಅಂದರೆ 365 ಆಯ್ಕೆ ಆಗ್ಬೋದು. 360ರಿಂದ 365 ಜನ ಆಯ್ಕೆ ಆಗ್ಬೋದು. ಇದು ಫೈನಲ್ ಆಗಿ ಆಯ್ಕೆ ಆಗಬೇಕಾದ್ರೆ ಸಂಭಾವ್ಯ ಸಂಖ್ಯೆ, ಇದೇ ಫೈನಲ್ ಅಂತಲ್ಲ. ಇಷ್ಟು ಜನ ಆಯ್ಕೆ ಆಗ್ಬೋದು, ಒಂದು ಅಂದಾಜಿದೆ ಅಷ್ಟೇ. ನಾವು ಹಿಂದಿನ ವರ್ಷದ 2023 ಪೊಲಿಟಿಕಲ್ ಸೈನ್ಸ್ದ ಕಟಾಪ್ ನೋಡೋದಾದ್ರೆ ಒಂದು ಅಂದಾಜಲ್ಲಿ ಫೈನಲ್ ಕಟಾಪ್ 2023 ಏನು 2024 ಜನವರಿ ಒಳಗೆ ಎಕ್ಸಾಮ್ ನಡೆದಿತ್ತು. ಅದು ಕೆಸೆಟ್ 2023 ಅದು ಅನಲೈಸ್ ಮಾಡೋದಾದ್ರೆ ಒಂದು ಕಟಾಪ್ ಫೈನಲ್ ಹಾಲ್ಸಲ್ಲಿದ್ದು ನೋಡೋದಾದ್ರೆ GM ಎಷ್ಟು ನಿಂತಿತ್ತು ಅಂದರೆ 154 ನಿಂತಿತ್ತು. GM 154, SC 138 ನಿಂತಿತ್ತು, ST 140, ಕ್ಯಾಟಗರಿ 1 140, 2A 142, 2B 142, 3A 146, 3B 148. ಇದು ಹೋದ್ಸಲ ಕೆಸೆಟ್ 2023 ಕಟಾಪ್. ಇದು GM ಎಷ್ಟು 154, SC 138, ST 140, ಕ್ಯಾಟಗರಿ 140, 2A 142, 2B 142, 3A 146, 3B 148. ಇದು ಹಾಸಲ್ಲಿದ್ದು. ನಾವು ಈ ಸಾರಿ ಇದೊಂದು ಆಕ್ಸೆಪ್ಟೆಡ್ ಕೆಸೆಟ್ ಎಕ್ಸಾಮ್ ಕಟಾಪ್ ನೋಡೋದಾದ್ರೆ ಪೊಲಿಟಿಕಲ್ ಸೈನ್ಸ್ದು ಆಕ್ಸೆಪ್ಟೆಡ್ ಕಟಾಪ್ ಅಂದಾಜು ಹೆಚ್ಚು ಕಡಿಮೆ ಹಾಸಲ್ಲಿದಷ್ಟೇ ರಿಪೀಟ್ ಆಗ್ಬೋದು ಅನಿಸ್ತದ. ಆದರೂ 2 ಅಥವಾ 3% ಅಷ್ಟೇ ವ್ಯತ್ಯಾಸ ಆಗ್ಬೋದು ಅನಿಸ್ತದ. ಎಕ್ಸೆಪ್ಟೆಡ್ ಕಟಾಪ್ ಎಷ್ಟು ಅಂದರೆ GM 146 ನಿಂದಿರ್ಬೋದು, 3A 146 148 ನಿಂದಿರ್ಬೋದು, 3B 148 ನಿಂದಿರ್ಬೋದು, 2A 144 ನಿಂದಿರ್ಬೋದು, 2B 144 146, ಕ್ಯಾಟಗರಿ 1 ಸೇಮ್ 140 ನಿಂದಿರ್ಬೋದು ಅಷ್ಟೇ. STನೂ ಹಾಕ್ಸಲಿನ ಸೇಮ್ 140 ನಿಂದಿರ್ಬೋದು, ST 138ರಿಂದ 140 ನಿಂದಿರ್ಬೋದು. ಇದು ಕೆಸೆಟ್ ಆಕ್ಸೆಪ್ಟೆಡ್ ಕಟಾಪ್, ಇದು ಫೈನಲ್ ಅಲ್ಲ, ಒಂದು ಅಂದಾಜು ಮೇಲೆ. ಈ ಸಲ ಎಕ್ಸಾಮ್ ಬರೆದವರು 5993 ಜನ ಎಕ್ಸಾಮ್ ಬರೆದಿದ್ದಾರೆ. ಪಾಸ್ ಸಲಕ್ಕಿಂತ 287 ಜನ ಈ ಬಾರಿ ಕೆಸೆಟ್ ಎಕ್ಸಾಮನ್ನು ಕಡಿಮೆನೇ ಬರೆದಿದ್ದಾರೆ ಜನ. ಯಾವಾಗಲೂ ಕಡಿಮೆ ಬರೆದಾಗ ಕಟಾಪ್ ಏನು ನಿಂದಿರ್ತದೆ, ಸ್ವಲ್ಪ ಹೆಚ್ಚು ನಿಂದರೂ ಸಾಧ್ಯತೆ ಜಾಸ್ತಿ ಇರ್ತದೆ. ಆ ಸಲ 2023 6280 ಜನ ಬರೆದಿದ್ರು. ಆವಾಗ 340 ಫೈನಲ್ ಆಯ್ಕೆ ಆಗಿದ್ರು, 347 ಜನ ಆಯ್ಕೆ ಆಗಿದ್ರು. ಆದರೆ ಈ ಸಲ 5993 ಜನ ಎಕ್ಸಾಮ್ ಬರೆದಿದ್ದಾರೆ. ಅದರಲ್ಲಿ ಆಯ್ಕೆ ಆಗಬೇಕಾದ್ರ ಸಂಖ್ಯೆ 360ರಿಂದ 365 ಫೈನಲ್ ಆಯ್ಕೆ ಆಗ್ಬೋದು. ಇದೊಂದು ಅಂದಾಜು ಕಟಾಪ್ ಅಂತ ಹೇಳ್ತಾ. ಇದ್ರಾಗ ಇನ್ನು PWD ಮತ್ತು ತೃತೀಯ ಲಿಂಗಿಗಳ ಬಗ್ಗೆ ಹೇಳಿಲ್ಲ. ಅದರಿಂದ 2ರಿಂದ 4% ಅಷ್ಟೇ ಮಾರ್ಕ್ಸ್ ವ್ಯತ್ಯಾಸ ಆಗ್ಬೋದು. ಅದರ ಹೊರತು ಮತ್ತು ಯಾವುದೇ ವ್ಯತ್ಯಾಸ ಆಗಲ್ಲ ಅಂತ ಹೇಳ್ತಾ ಇದೊಂದು ಆಕ್ಸೆಪ್ಟೆಡ್ ಕಟಾಪ್ ಅಂತ ಹೇಳ್ತಾ ನನ್ನ ತರಗತಿಯನ್ನು ಇಲ್ಲೇ ಕೊನೆಗೊಳಿಸ್ತೀನಿ. ಧನ್ಯವಾದ, ನಮಸ್ಕಾರ.